ಆ ಒಂದು ಕುಂದ್ರದನ್ನ ಕಲ್ತ್ವಿ. ಅವಾಗ ಕುಂದ್ರದನ್ನ ಕಲ್ತ ಬೆಳಗ್ಗೆ ನನಗೆ ಜೂನ್ 2022 ಗಾಡಿ ಮೇಲಿಂದ ಬಿದ್ದು ತಲೆ ಭಾಳ ಪೆಟ್ಟಾಯಿತು. ಕಾನ್ಸಿಯಸ್ ಆಗಿ 3 ತಾಸು ಪ್ರಾಣನೇ ಹೋಗಿತ್ತು. ಟೈಮ್ ಹೋಗಿದ್ದ ತಿದ್ದುದಿಲ್ಲ. ಆಮೇಲೆ 3-4 ತಾಸು ರಾತ್ರಿ ಸಾಯಂಕಾಲ 5 ಗಂಟೆಗೆ ಬಿದ್ದೈತಿ. ರಾತ್ರಿ 9 ಗಂಟೆಗೆ ಹೆಸರಾಯಿತು. ಅವಾಗ ಏನಾಗಿತ್ತು ನನಗೆ ಅಂತ ಕೇಳಿದಾಗ ಇಲ್ಲ ಸ್ವಲ್ಪ ಇದೆಯಾ ಏನೂ ಆಗಿಲ್ಲ ಅಂತ ಹೇಳಿದ್ರು. ಭಯನೇ ಬರಲಿಲ್ಲ. ಯಾಕಂದ್ರೆ ಮಾನಸಿಕ ರೋಗಿ ಆಗಿದ್ದಾಗ ಯಾವ ಭಯನೂ ಇರಲ್ಲ ಮನಸ್ಸಿಗೆ, ಅದು ನನಗಿತ್ತು. ಆಮೇಲೆ ಮತ್ತೆ ಆ ತಲೆ ಹೊಡೆದದ್ದು ನನ್ನ ಮನಸ್ಸೆಲ್ಲ ತಲೆ ಹೊರಗೆ ಇರ್ತಿತ್ತು. ನೋವಾಗೈತಿ ಅನ್ನೋವಂಥದ್ದು. ಆಮೇಲೆ ಆರಾಮಾಯ್ತು. ಮುಂದೊಂದು ವಾರ 2 ವಾರ ಹಾಗೆ ಟೈಮ್ ತೊಗೊಂಡು ಆರಾಮಾಗ್ತಾ ಮೊಬೈಲಲ್ಲಿ ಸರ್ಚ್ ಮಾಡ್ತಾ ಹೋದೆ. ನಾನು ಮೊಬೈಲನ್ನು ಕಲ್ಪವೃಕ್ಷ ಅಂತ ಕರಿತೀವಿ. ಯಾಕಂದ್ರೆ ಮೊಬೈಲಲ್ಲಿ ನೋಡಿ ನಾವು ಬೇರೆ ನೋಡೋಕ್ಕೂ ನಮ್ಗೆ ಸಿಗ್ತದೆ, ದಾರಿ ಕೆಡ್ಸೋಕ್ಕೂ ಸಿಗ್ತದೆ, ದಾರಿಯನ್ನು ತೋರ್ಸೋಕ್ಕೂ ಸಿಗ್ತದೆ ಮೊಬೈಲು. ನಾನು ನೋಡ್ತಾ ಹೋದಾಗ ಇಲ್ಲೆಲ್ಲ ನೋಡ್ರಿ ಗುರುಗಳು ಪುನರ್ಜನ್ಮ ಅಂತ ಅನ್ಕೋಬೋದು ಅವರು ಮತ್ತೆ ಇವರು. ಯಾಕಂದ್ರೆ ಪತ್ರಿಕೆಗಳಿಗೆ ನಾವು ನೋಡಿಲ್ಲ, ಯಾರಿಗೂ ಅವಾಗ ನಮ್ಗೆ ಯಾರು ಪರಿಚಯ ಇದ್ದಿದ್ದಿಲ್ಲ ಹೊರಗೆ. ಅವಾಗ ಪ್ರೇಮ್ನಾಥ್ ಸರ್ ಅವರು ಕ್ಲಾಸ್ ಕೇಳಿದೆ. ನಾವು 1 ಅವರ್ ಮ್ಯಾಲೆ ಇರ್ತಾವ್ರಿ ಅವ್ರು ಕ್ಲಾಸ್ ಕೇಳಿದ್ರೆ. 1 ಅವರಿಗೆ 2 ಅವರಿಗೆ ಭಾಳಷ್ಟು ಕ್ಲಾಸ್ಗಳನ್ನು ಕೊಟ್ಟಾರ ಅವರು. ಅವ್ರ ಕ್ಲಾಸ್ ಕೇಳಿದೆ. ನಾನು ಮೊದಲು ಮಾಂಸಾಹಾರಿ ಇದ್ದೆ. ಮಾಂಸ ಅಂದ್ರೆ ತತ್ತಿ ಅದು ತಿಂತಿದ್ವಿ. ಮಾಂಸ ಅಂದ್ರೆ ಅದನ್ನು ಮುಡ್ತಿದ್ದಿಲ್ಲ, ತತ್ತಿ ತಿಂತಿದ್ವಿ. ಇವ್ರ ಮಾತು ಕೇಳಿದಾಗ ನೀವು ಫಸ್ಟ್ ಆರಾಮ ಆಗ್ಬೇಕಂತಿದ್ರೆ ಮಾಂಸ ತಿನ್ನೋದು ಬಿಡ್ರಿ, ಅಂದ್ರೆ ಸಸ್ಯಾಹಾರಿ ಆಗ್ರಿ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದೇನು ಅಂದರೆ ಮಲ್ಕೊಳಕ್ಕೆ ನಿಮ್ಗೆ ಎಷ್ಟು ಊಟ ಅವಶ್ಯಕತೆ ಐತಿ, ಊಟ ಮಾಡಿಯೇ ಮಲಗ್ತೀವಿ, ಧ್ಯಾನನೂ ಮಾಡಿಯೇ ಮಲಗಬೇಕು, ಬೆಳಗ್ಗೆ ಮತ್ತು ರಾತ್ರಿ. ಇವೆರಡು ಮಾತು ನನಗೆ ಹೇಗಂದ್ರೆ ಹೊಳ್ಳಿ ಹುಟ್ಟು ಮರು ಜನ್ಮ ಕೊಡ್ಲಾಕ ಒಂದು ಕಾರಣ. ಅದು ಯಾರಂದ್ರೆ ಪ್ರೇಮ್ನಾಥ್ ಗುರುಗಳವ್ರ ಮಾತು ನನಗೆ. ಅಲ್ಲಿಂದ ಏನು ಮಾಡಿದೆ ಅಂದರೆ ನಾನು ಗುಳಿಗೆ ತೊಗೊಳ್ತಾ ಇದ್ದೆ, ಆಸ್ಪತ್ರೆಗೆ ತೋರಿಸ್ತಾ ಇದ್ದೆ. ಅದೆಲ್ಲವನ್ನ ಬಿಟ್ಟು ಕುತ್ಕೊಂಡು ಒಂದೇ ಒಂದು ಸಂಕಲ್ಪ ಮಾಡಿದೆ. ನನ್ನ ಜೀವನ ಇರೋವರೆಗೂ ಗುಳಿಗೆ ನುಂಗಬಾರ್ದು. ಅವಶ್ಯಕತೆ ಈಗ ಮಗುವಿಗೆ ಬೇಕಾಗಿ ನುಗ್ತಿದ್ದೆ. ನಾನು 2 ವರ್ಷದಿಂದ ನಾನು ಬೇರೆ ಯಾವುದಕ್ಕೂ ಜ್ವರ ಬರಲಿ ಏನೇ ಬರಲಿ ಗುಳಿಗೆ ತೊಗೊಂಡಿಲ್ಲ. ಮತ್ತು ಇನ್ನೊಂದು ಏನು ಅಂತಂದ್ರೆ ನಾನು ಇರೋವರೆಗೂ ಧ್ಯಾನ ಮಾಡಬೇಕು ಅಂತ ಹೇಳಿ ಇವೆರಡನ್ನ ಅವತ್ತೊಂದು ಸಂಕಲ್ಪ ಹಾಕ್ಕೊಂಡು ಧ್ಯಾನ ಮಾಡ್ತಾ ಇದ್ದೀವಿ. ರಾತ್ರಿ ಇವಾಗಂತೂ 3:30 ಹೇಳಿ 4 ಹೇಳಿ ಯಾವಾಗಾದ್ರೂ ಧ್ಯಾನಕ್ಕೆ. ಈಗ ಮಕ್ಕಳು ಮನಸ್ಕೊಳಲ್ಲ. ನನ್ನ ಮಗಳು ಫಸ್ಟ್ ಪ್ರೆಗ್ನೆನ್ಸಿ ಇದ್ದಾಗ ರಾತ್ರಿ ನಿದ್ದೆ ಹತ್ತಿದ್ದಿಲ್ಲ. ಅದು ಎಲ್ಲರಿಗೂ ಕಾಮನ್ ತಾಯಿಯರಿಗೆ ಗೊತ್ತಿರ್ತೈತಿ. ಆದರೆ ಎಷ್ಟು ಆರಾಮ ನಿದ್ದೆ ಮಾಡ್ತೀನಿ. ಯಾಕಂದರೆ ನನ್ನ ಮಗುವಿನ ಸಲುವಾಗಿ ನಾನು ಧ್ಯಾನ ಮಾಡ್ತಾನೆ ಇರ್ತೀನಿ. ರಾತ್ರಿ ಅದು ಕೂತ್ರು ಧ್ಯಾನ ಮಾಡೋದು, ಸಾಯಂಕಾಲ ಅದು ಧ್ಯಾನ ಮಾಡೋದು, ಸಿಕ್ಕ ಸಮಯ ಎಲ್ಲವೂ ಧ್ಯಾನಕ್ಕೆ ಕೇಳ್ತಾ ಇದ್ದೀನಿ. ಅಲ್ಲಿಂದ ನನಗೆ 12 ವರ್ಷಕ್ಕೆ ಒಂದು ಮಗಳದರಿ. ಮೊದಲೇ ಆಕೆಗೆ 12 ವರ್ಷ. ಈಗ ಅವಳಿಂದ ನನ್ನ ಮಕ್ಕಳೇ ಆಗಲ್ಲ ಅಂತ ತಿಳ್ಕೊಂಡು ಸುಮ್ಮಿದ್ದೆ ನಾನು. ಇವಾಗ ಮತ್ತೊಂದು ಮಗು ಆಗೈತಿ ಅಂದರೆ ಅದಕ್ಕೆ ಧ್ಯಾನನೇ ಕಾರಣ. ಯಾಕಂದ್ರೆ ಒಂದೇ ಅಂತಲ್ಲ, ಆರೋಗ್ಯ ಅಂತ ಬಂದರೆ ಪ್ರತಿಯೊಂದು ನಾನು ಭಾಳಷ್ಟು ವಿಚಾರ ಹೇಳಿದ್ರು ನೋಡ್ರಿ ಕಟ್ತಾಳ ಅಂತೇಳಿ. ಅದು ನಾನು ಹಿಂಗೆ ಒಂದಿನ ಮೊಬೈಲ್ ಸರ್ಚ್ ಮಾಡಿ ಏನು ನೋಡ್ತೀವಿ ಮೊಬೈಲಲ್ಲಿ ಬರೀ ಧ್ಯಾನದ ಬಗ್ಗೆನೇ ನೋಡ್ತೀವಿ. ಏನೇನೇನೇನೂ ನೋಡಲ್ಲ ಇವತ್ತು. ಯಾವುದೇ ರುಚಿನೂ ಇಲ್ಲ ಇವತ್ತು ನೋಡ್ಬೇಕಂತಂದ್ರೆ. ಕಡ್ತಾಳ ಧ್ಯಾನ ಅಂದರೆ ಸರ್ ಅಲ್ಲಿ ಸ್ಟಾರ್ಟ್ ಆದ್ರೆ 3 ತಾಸು ಕುಡ್ತೀನಿ. ಅವ್ರು ಹೋದ್ಸಲ ಮಾಡಿದಾಗ 5 ಗಂಟೆಯಿಂದ 3 ಗಂಟೆ ತನಕ 8 ಗಂಟೆ ತನಕ ಕುಂದಿರ್ತಿದ್ರು. ನಮ್ಮನೆ ಬೈತಿದ್ರು. ಯಾಕಂದ್ರೆ ಚಪ್ಪಿ ನರ ಹಿಡಿದು ನನಗೆ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ ಸರ್. ದವಾಖಾನೆಗೆ ತೋರಿಸಿದ್ದೆ, ಇಲ್ಲಿ ಕಾಡಿ ಡಾಕ್ಟ್ರಿಗೆ ತೋರಿಸಿದ್ದೆ, ಇಲ್ಲಿ ಕಾಲಾಗ ದರ ಅವ್ರು ಏನು ದವಾಖಾನೆಗೆ ಎಲ್ರು ಚಿಕ್ತಾವ, ಎಲ್ಲಿ ಬೆಳ್ಯಾಕತ್ತಾವ ತಿಂತಾವ ಹೇಳಿದ್ರು. ಎಷ್ಟು ನೋವು ನನ್ನ ಮೈಕೈ ನೋವು. ಸ್ಕ್ಯಾನಿಂಗ್ ಮಾಡಿಸಿದ್ರು, ಏನೇ ಮಾಡಿಸಿದ್ರು ಅವ್ರು ಬ್ಯಾರೇನೆ ಹೇಳಿ ಭಯಪಡಿಸೋರು. ಧ್ಯಾನ ಸಿಕ್ಕ ಬಳಿಕ ಏನಾಗುತ್ತೆ ಆಗಲಿ ಅಂತೇಳಿ 3 ತಾಸು ಕೂತು ಧ್ಯಾನ ಮಾಡಿದ್ದೀನಿ. ಅಲ್ಲಿಂದ ನನಗೆ ಇರುವಂತಹ ಅನಾರೋಗ್ಯ ಎಲ್ಲವೂ ಹೋಗಿದೆ, ಆರಾಮಾಗಿದ್ದೀನಿ. ಇವತ್ತು ಯಾವುದೇ ಆರೋಗ್ಯ ಸಮಸ್ಯೆನೂ ಇಲ್ಲ. ಇವತ್ತು ನಮ್ಮ ಮನೆಯವರು ಧ್ಯಾನ ಮಾಡ್ತಾರೆ. ಅವರು ಸಹಿತ ಮೊನ್ನೆ 3 ತಿಂಗಳ ಬೆಡ್ ರೆಸ್ಟ್ ಇದ್ರು. ನಾನು ನೋಡ್ತಾ ಎಷ್ಟು ಧ್ಯಾನ ಮಾಡ್ತೀನಿ ಅಂತ ಹೇಳ್ತಿದ್ರು ಮೊದಲು. ನನಗೇನು ಆರೋಗ್ಯ ಸರಿಯಾದ ಬಳಿಕ ಅವ್ರು ಎಲ್ಲರಿಗೂ ಹೇಳ್ತಾರೆ, ನಿನ್ಗೆ ಏನು ತೊಂದರೆ ಆಗಿದ್ದು ಆರಾಮಾಗಿಲ್ಲ, ನಿನ್ನ ಫ್ರೆಂಡ್ಸ್ಗಳು ಏನಿದ್ರೆ ಹೇಳೋರು ಹೇಳ್ಕೊಡು. ನಾವು ಮೊದಲು ದವಾಖಾನೆ ತೋರಿಸ್ತಿದ್ದೀವಿ, ಏನಾರ ನಮ್ಗೆ ಹಿಂಗೆ ಆರಾಮಿಲ್ಲ ಏನು ಮಾಡಬೇಕು ಅಂತ ಅಂದಾಗ. ಈಗೇನು ಮಾಡ್ತೀವಿ ಅಂತಂದರೆ ಧ್ಯಾನ ಮಾಡಿರಿ ಅಂತ ಹೇಳ್ತೀವಿ. ಯಾವ ದವಾಖಾನೆಗೆ ಹೋಗ್ಬೇಡ್ರಿ, ಯಾವ ಔಷಧ ತೊಗೋಬೇಡ್ರಿ, ಧ್ಯಾನ ಮಾಡಿರಿ ಅನ್ನೋದು. ನಮ್ಮ ಬಸ್ಸಲ್ಲಿ ಯಾರು ಸಿಕ್ಕರೆ ಧ್ಯಾನದ ಬಗ್ಗೆ ಹೇಳೋದು, ಕಾಂಪ್ಲೆಟ್ಸ್ ಕೊಡೋದು. ಈ ರೀತಿಯಾಗಿ ನಾವು ಧ್ಯಾನದಿಂದ ಇವತ್ತು 2022ರಿಂದ ಇಲ್ಲಿವರೆಗೂ ಸಹಿತ ಬಹಳಷ್ಟು ಅನುಭವಗಳಾಗ್ಯಾವ. ಧ್ಯಾನದಿಂದ ಮನೆಯೂ ಆರಾಮ ಇರ್ತೈತಿ. ಇನ್ನೊಂದು ಬಿಟ್ಟು ಹೋದ ಸಂಬಂಧಗಳು ಕೊಡ್ತಾರೆ ಸರ್. ನಮ್ಮ ನೆಗೆನೇ ನನ್ನ ಜೋಡಿ 10 ವರ್ಷ ಮಾತಾಡಿದ್ದಿಲ್ಲ. ನನಗೆ ಗೊತ್ತೇ ಇಲ್ಲ, ನನಗೆ ಜಗಳ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಯಾರ ಜೋಡಿ ಮಾತು ಬಿಡ್ಬೇಕನ್ನೋಕ್ಕೂ ಅಲ್ಲ. ನಾನು ಅವರವರೇ ದೂರಾಗಿದ್ದರು, ಹೊಳ್ಳಿ ಅವರೇ ಈಗ ಒಂದಾಗ್ಯಾರ. ಎಲ್ಲರೂ ಒಂದಾಗಿದ್ದೀವಿ. ಬಿಟ್ಟು ಹೋದ ಸಂಬಂಧಗಳು ಸಹಿತ ಕೊಡ್ತಾವೆ. ಅನಾರೋಗ್ಯನೂ ಚಂದ ಇರ್ತವೆ, ಸಂಸಾರನೂ ಚಂದ ಇರ್ತದೆ, ಮತ್ತು ಇನ್ನೊಂದು ಮನೆಯೊಳಗೆ ಶಾಂತಿನೂ ಇರ್ತದೆ.
ನಾವು ಎಷ್ಟು ಪೂಜೆ ಪುನಸ್ಕಾರ ಹೋಮ ಹವನ ಏನೇ ಮಠ ಎಲ್ಲ ತಿರುಗಿನ್ರಿ. ದವಾಖಾನೆ ಬಿಟ್ಟು ಬರೀ ಎಲ್ಲಂದ್ರಲ್ಲಿ ದೇವಸ್ಥಾನ ಹಗಲ ರಾತ್ರಿ ಎಲ್ಲ ಕಡೆ ತಿರುಗಾಡೀನಿ. ಆದ್ರೆ ನನಗೆ ಆರೋಗ್ಯ ಸರಿ ಆಗಿರಲಿಲ್ಲ. ಧ್ಯಾನಕ್ಕೆ ಬಂದ್ಬಳಕ್ ಮಾತ್ರ ಯಾವ ದೇವರಿಗೆ ನಾನೀಗ ದೇವ್ರದನ ಇಲ್ಲ ಅಂತ ಹೇಳಲ್ಲ, ದೇವ್ರಿದ್ರೆ ನಾವು ಬದುಕಿರ್ತೀವಿ. ಆದ್ರೆ ಎಲ್ಲಿಗೂ ಹೋಗಲ್ಲ, ಮನೆಯಾಗುತ್ತೆ ನೆನೆಸೋದು. ಪ್ರತಿಯೊಬ್ಬರು ಧ್ಯಾನ ಮಾಡ್ರಿ, ಎಲ್ಲರಿಗೂ ಮನೆಯಾಗೂ ಮಾಡಿಸ್ರಿ. ನಾವು ಧ್ಯಾನ ಮಾಡೋದು ಪತ್ರಿಜಿ ಗುರುಗಳಿಂದ ಇವತ್ತು ಬುದ್ಧನ್ರಿ ಸರ್. ನಾನು 55 ಎಪಿಸೋಡ್ ಸರ್ ಅದ್ರೊಳಗೆ ಮೊಬೈಲಲ್ಲಿ ನನಗೊಬ್ರು ಹೇಳ್ಕೊಟ್ಟು ಸರ್, ಬುದ್ಧ ಮತ್ತು ಧಮ್ಮ ಅಂತೇಳಿ ಬುಕ್ಕ ಓದಮ್ಮ ನಿಮ್ಮ ಮಗು ಚೆನ್ನಾಗಿ ಓದ್ತೈತಿ ಅಂತೇಳಿ. ಅವ್ನು ಮನೆ ಬಿಟ್ಟು ಹೋಗೋವರೆಗೂ ಓದಿದ್ದೆ. ಆಮೇಲೆ ಅವ್ರು ಏನು ಮಾಡೋದು ಅಂದ್ರೆ, ನೀನು ನೋಡೋದ್ರ ಜೊತೆಗೆ ಇದನ್ನು ಓದೋದ್ರ ಜೊತೆಗೆ ಈ ವಿಡಿಯೋ ನೋಡು ಅಂತ ಹೇಳಿದ್ರು. 55 ಎಪಿಸೋಡ್ಗಳನ್ನು ನಾನು ಒಂದೊಂದು ದಿನ ಈಗ 4 ತಾಸು ನೋಡೀನಿ. ಪ್ರತಿದಿನ 4 ತಾಸು. ಅದು ಸಮಾಧಾನನೇ ಆಗ್ತಿದ್ದಿಲ್ಲ ಬಿಡ್ಲಾಕ. ಗೌತಮ ಸಿದ್ಧಾರ್ಥ ಹೋಗಿ ಬುದ್ಧ ಹೆಂಗಾದ, ಯಾಕಂದ್ರೆ ಈ ಜಾತಿ ಧರ್ಮ ಅಂತ ಬರುವುದಿಲ್ಲ. ಈ ಧ್ಯಾನ ಹೆಂಗೆ ಹುಟ್ಟಿತು, ಎಲ್ಲಿ ಹುಟ್ಟಿತು, ಅದು ಯಾರಿಂದ ಎಲ್ಲಿ ಬಂತು ಅನ್ನೋಂಥದ್ದು ಐತಿ. ಅವ್ರು ಯಾವ ರೀತಿ ಜೀವನ ಸಾಕ್ಷ್ಯಾರ, ನಮ್ಮ ಪತ್ರಿಜೀವಿಗಳ ಸಹಿತ ಅವರ ದಾರಿಯಲ್ಲಿಯೇ ಹೋಗಿ ಮತ್ತು ಇನ್ನೂ ಹೆಚ್ಚಾಗಿ ಪಿರಮಿಡ್ ಶಕ್ತಿಯನ್ನು ನಮ್ಗೆ ಕೊಟ್ಟಾರ. ಅವರು ಒಂದೇ ಅಲ್ಲದೆ ಸಾಕಷ್ಟು 1,50,000 ಪುಸ್ತಕಗಳನ್ನು ಅಭ್ಯಾಸ ಮಾಡಿ ನಮಗೆಲ್ಲ ಧ್ಯಾನವನ್ನು ದಾರಿ ಎರೆದಿದ್ದಾರೆ. ಇದನ್ನು ನಾವೆಲ್ಲರೂ ಪಡ್ಕೊಂಡು ಚೆನ್ನಾಗಿರು. ನನಗೆ ಫಸ್ಟ್ ಪುನರ್ಜನ್ಮಕ್ಕೆ ಕಾರಣ ಆದ ಧ್ಯಾನ ಮಟ್ಟಿಗೆ ಮತ್ತು ಪ್ರೇಮನಾಥ್ ಸರ್ ಅವ್ರಿಗೆ ಪ್ರತಿದಿನ ಮತ್ತು ನಮ್ಗೆ ಕ್ಲಾಸ್ ಹೋಗ್ತಾರೆ. ಬರೀ ಧ್ಯಾನ ಮಾಡೋದ್ರಿಂದ ಅಂತಲ್ಲ, ನಮ್ಮ ಹರಿಶಂಕರ್ ಸರ್ ಹೊಸಪೇಟೆಯಿಂದ ಸರ್ 5 ಗಂಟೆ ಕ್ಲಾಸ್ ಹೋಗ್ತಾರೆ ಪ್ರತಿದಿನ. ಯಾರು ಮಾಡ್ತಾರೆ ಸರ್? ನಮ್ಮ ಮಕ್ಕಳಿಗೋಸ್ಕರ ನಾವೇ ದಿನ ಮಾಡಲ್ಲ, ಅಡುಗೆ ಮಾಡಿದ್ರೆ ಅವ್ರು 5 ಗಂಟೆಗೆ ಎದ್ದು ನಮ್ಮ ಕ್ಲಾಸ್ ತೊಗೊಂಡು 6:30, 7, 8 ತನಕ ಕುಂದಿರ್ತಾರೆ. ಪ್ರತಿಯೊಬ್ಬರು ಕಷ್ಟ ಕೇಳ್ತಾರೆ, ಅನುಭವಗಳನ್ನ ಕೇಳ್ತಾರೆ, ಸೇರಿಂಗ್ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ, ಪ್ರತಿಯೊಬ್ಬರಿಗೆ ಸಮಾಧಾನ ಮಾಡ್ತಾರೆ, ಆ ಧ್ಯಾನನೂ ಮಾಡಿಸ್ತಾರೆ. ಇವತ್ತು ಅವ್ರದ್ದು ತುಮಕೂರು ಕಾರ್ಯಾಗಾರದ ಗಾಡಿ ಇಲ್ಲಿ ಯಾರಿಗೋಸ್ಕರ ಅಂತಂದ್ರೆ ಜಗತ್ತಿಗೋಸ್ಕರ ಬಡದಾಡ್ತಿದ್ದಾರೆ. ಎಲ್ಲರೂ ಆರೋಗ್ಯದಿಂದ ಚೆನ್ನಾಗಿರ್ಲಿ ಅಂತೇಳಿ ಯಾರು ರೊಕ್ಕನೂ ಏನು ಕೇಳಲ್ಲ. ಅವ್ರು ಅಲ್ಲಿಂದ ಅವ್ರಿಗೆ ಮೊದಲು ಸರ್ ಅವ್ರ ಅನುಭವಗಳನ್ನ ಮೊಬೈಲಲ್ಲಿ ಕೇಳ್ಬೇಕ್ರಿ. ಒಂದು ತಾಸ್ಗೆ ಹೇಳ್ಯಾರ ಸರ್. ಯಾಕಂದ್ರೆ ವ್ಯಾಪಾರ ಉದ್ಯೋಗವನ್ನು ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ಇವತ್ತು ಬುದ್ಧ ಹೆಂಗೆ ಮನೆ ಬಿಟ್ಟು ಹೋಗಿಸಿಂದ ಅವರು ಇದು ಮಾಡ್ಯಾರ. ಇವರು ಸಹಿತ ತಮ್ಮ ಸಂಸಾರವನ್ನು ಇಟ್ಕೊಂಡು ತಮ್ಮ ಇದ್ದದ್ದು ಉದ್ಯೋಗವನ್ನು ಬಿಟ್ಟು ನಮಗೋಸ್ಕರ ಇಲ್ಲೆಲ್ಲ ಕಡೆನೂ ತಿರುಗಿ ನಮಗೋಸ್ಕರ ಕನ್ನಡವನ್ನು ಕಲಿತು ಧ್ಯಾನವನ್ನು ಪ್ರಚಾರ ಮಾಡ್ತಿದ್ದಾರೆ. ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಪ್ರತಿಯೊಬ್ರು, ಯಾಕಂದ್ರೆ ನಾವು ಸಿಟಿ ಒಳಗೆ ಪುಣ್ಯ ಮಾಡಿದ್ರಿ ಸರ್. ಅದೇ ನಾವು ಬಾಗೇವಾಡಿ ತಾಲೂಕು ಬೇರೆ ತಾಲೂಕಲ್ಲಿ ಈ ರೀತಿ ಎಲ್ಲ ವ್ಯವಸ್ಥೆ ಇಲ್ಲರಿ ಸರ್. ಅದಕ್ಕೆ ನಾವು ಆದಷ್ಟು ನಮ್ಮ ಪಿರಮಿಡ್ಗಳನ್ನು ನಿರ್ಮಾಣ ಮಾಡೋದ್ರಿ. ನಮ್ಗೆ ಅದೊಂದು ಸಂಕಲ್ಪ, ಅದೊಂದು ಆಸೆ ಇದೆ ಸರ್. ಆದಷ್ಟು ಬೇಗ ಪಿರಮಿಡಲ್ಲಿ ಕೂತು ಧ್ಯಾನ ಮಾಡಬೇಕು ಅಂತ. ಯಾಕಂದ್ರೆ ಪ್ರತಿದಿನ ದೇವಾಲಯಕ್ಕೆ ಹೋಗ್ತೀವಿ, ಅದು ಮಾತು ಬೇರೆ. ಹೋಗಿ ಬಂದ್ಬಿಡ್ತೀವಿ, ಅದು ಧ್ಯಾನ ಮಾಡೋದಾಗಲ್ಲ, ಕೂಡೋದಾಗಲ್ಲ. ಅದೇ ಪಿರಮಿಡ್ ಅಂತ ಧ್ಯಾನಕ್ಕೆ ಇರ್ತದೆ. ಅಲ್ಲಿ ಹೋಗಿ 1 ಅವರ್ 2 ಅವರ್ ಬೇಕಾದ್ರೆ ಹೋಗಿ ಧ್ಯಾನ ಮಾಡೋದು ಅವಕಾಶ ಸಿಗ್ತದೆ. ಇಲ್ಲಿ ಬಂದು ನಮ್ಗೆ ನಾವು ಇಲ್ಲೇ ಸಾಲಿ ಆಯಿತು ಮಣಿ ಆಯಿತು ಅಂತಿದ್ವಿ. ಧ್ಯಾನದಿಂದ ಈಗ ನೀವೆಲ್ಲರೂ ಸಿಗ್ತಾ ಇದ್ರಿ, ಅದೇ ಒಂದು ಆಸೆ. ಯಾಕಂದ್ರೆ ಹಿರಿಯ ಸಾಹಿತಿಗಳು ಹಿರಿಯರಿದ್ದೀರಿ, ದೊಡ್ಡ ಜ್ಞಾನ ಇರ್ತದೆ ನಿಮ್ದೆಲ್ಲ. ನಾವೆಲ್ಲ ಸಣ್ಣವ್ರು ಏನೋ ಕಣ್ಣು ತೆಗಿಬೇಕಾದವ್ರು ಅದೀವಿ. ಅದಕ್ಕಾಗಿ ಎಲ್ಲ ಕಡೆ ಬಂದು ಅಡ್ಡಾಡ್ತಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆಯಿಂದ ಇವತ್ತು ನನ್ನ ಮಗುವಿಗೆ ಒಂದು ಜನ್ಮ ಕೊಡ್ತಾ ಇದ್ದೀವಿ. ಎಲ್ಲರ ಆಶೀರ್ವಾದ ನನಗೆ ಬೇಕು. ಯಾಕಂದ್ರೆ ಧ್ಯಾನ ಅನ್ನುವಂಥದ್ರಿಂದ ಪಡ್ಕೊಂಡಿದ್ದೀನಿ ನಾನು, ಧ್ಯಾನದಿಂದ ಬಹಳಷ್ಟು ಪಡ್ಕೊಂಡಿದ್ದೀನಿ. ಅದಕ್ಕಾಗಿ ನಿಮ್ಮ ಎಲ್ಲರ ಪಾದಗಳಿಗೆ ವಂದಿಸುತ್ತಾ ಮತ್ತು ನಮ್ಮ ಗುರುಗಳ ಪಾದಗಳಿಗೆ ವಂದಿಸುತ್ತಾ ಭಾಳಷ್ಟು ಮಾತಾಡ್ಬೇಕಂದ್ರೆ ಇನ್ನೂ ಖುಷಿ ಆಗ್ತೈತಿ. ನಮ್ಮ ಗುರುಗಳಿಗಿನ್ನ ನಮ್ಗೆ ಹೆಚ್ಚಿನ ಆಯುಷ್ಯ ಸರ್ ಕೊಡಲಿ. ಮೊನ್ನೆ ಅಶೋಕ್ ಸರ್ ಮನೆಗೆ ಹೋಗಿ ಧ್ಯಾನ ಮಾಡಿ ಬಂದೀವಿ. ನಮ್ಮ ಮನೆ ಎಲ್ಲೆಲ್ಲರೂ ಹೋಗ್ತಿದ್ವಿ, ಧ್ಯಾನ ಸಿಕ್ಕರೆ ಇನ್ನೂ ಬೇರೆ ಊರಿಗೆ ಹೋಗ್ತೀನಿ ಅಂತ. ನಾಳೆಗೆ ಅವ್ರು ತುಂಬ್ಕೊಂಡ್ರೆ ನಂಗೆ ಸಮಾಧಾನ ಇಲ್ಲ, ಹೋಗ್ಬೇಕನ್ನೋ ಆಸೆ ಇದೆ. ಅದಕ್ಕಾಗಿ ನಾವೆಲ್ಲ ಧ್ಯಾನ ಮಾಡೋದ್ರಿ, ಪ್ರಚಾರ ಮಾಡೋದ್ರಿ. ಆದಷ್ಟು ಯಾಕೆ ಮುಂದೆ ರೋಗ ಬಂದಿಲ್ಲ ಮಾಡಿದ್ರೆ ಉಪಯೋಗ ಇಲ್ಲ. ಬರುವ ರೋಗಗಳನ್ನು ತಡೆಗಟ್ಟಿಕೊಂಡು ಬದುಕೋದ್ರಲ್ಲಿ ಭಾಳಷ್ಟು ಸಾರ್ಥಕತೆ ಇರುತ್ತೆ ಹೇಳ್ತಾ 12 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹೆಚ್ಚಿಗೆ ಮಾತಾಡೋದು ದಯವಿಟ್ಟು ಕ್ಷಮಿಸ್ರಿ.